ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಹೊರಗಡೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲಿಗೆ ಅಂತ ಅಂದರೆ ನಾನು ಆಮೇಲೆ ಹೇಳ್ತೀನಿ ಎಲ್ಲಿಗೆ ಅಂತ. ಇವಾಗ ನಾವೆಲ್ಲ ಬಸ್ ಸ್ಟಾಪ್ ಹತ್ರ ಮೀಟ್ ಆಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಎಲ್ಲರೂ ಅಲ್ಲೇ ಬಂದು ಮೀಟ್ ಆಗ್ತಾರೆ. ಸೊ ಅಲ್ಲಿಂದ ಕ್ಯಾಬ್ ಮಾಡಿಕೊಂಡು ಹೊರಡೋಣ ಅಂತ ಮಾತಾಡ್ಕೊಂಡಿದ್ವಿ. ಈಗ ನನ್ನ ಫ್ರೆಂಡ್ ನಂದಿನಿ ಬರ್ತಾ ಇದ್ದಾಳೆ. ಒಬ್ಬೊಬ್ಬರೇ ಆಗಿ ಬಂದರು. ಆಮೇಲೆ ಇವಳು ಯಶು ಬಂದಳು ಇವಾಗ. ಹಾಗೆ ಇವಳು ಮೇಘ ಅಂತ. ಸೊ ಕ್ಯಾಬ್ ಕೂಡ ಬಂತು, ನಾವೆಲ್ಲರೂ ಹೊರಟ್ವಿ ಇವಾಗ. ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಮಾಗಡಿ ಹತ್ತಿರ ಇರೋ ಎಕ್ಸ್ಪ್ಲೋರ್ ಅಡ್ವೆಂಚರ್ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆಯಂತೆ ಅಲ್ಲಿ. ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ನಾವೆಲ್ಲ ತುಂಬಾ ಎಕ್ಸೈಟ್ ಆಗಿದ್ವಿ ಹೇಗಿರುತ್ತೆ ಏನು ಅಂತ. ಇವಾಗ ರೆಸಾರ್ಟ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ರೆಸಾರ್ಟ್ ಎಂಟ್ರಿ ಇದು. ನೀವು ನೋಡ್ತಾ ಇರ್ಬೋದು ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ. ನಾವು ಟಿಕೆಟ್ನೆಲ್ಲ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಬಂದಿದ್ವಿ ಇಲ್ಲಿ. We've been waiting for so long. We've been waiting for this time to begin. We ain't getting any older. I kind of feel a little younger. ಹೌದಾ? ಕಡೆ ಇಟ್ಕೊಳ್ಳ ಫಾಲೋ ಮಾಡಿ ಸರ್. ಖಂಡಿತ. ಪೂರ್ವಿ ಬಾಯಲ್ಲಿ ಪೂರಿ ಆಯ್ತಾ? ಆಯ್ತಾ? ಸಾಕು ಕೊಡ್ತಿದ್ಲ ಇವಳಿಗೆ ಸರಿ. ತರ್ಸ್ಡೇ ಮಾಡ್ತಿಲ್ಲ ಹಂಗೆ ಹೇಳ್ಕೊಡ್ತು. ಅದೇ ಮಾಡೋದು ಕಣೆ. ತರ್ಸ್ಡೇ ಪಕ್ಕ ಮಾಡ್ತೀವಿ ನಾವು. ಏನ ಇಕ್ಕಿ ಡ್ರೆಸ್ ಫೇಮಸ್ ಅಲ್ಲ ಅವಳು. ನೀನು ಫೇಮಸ್ ಅದರಲ್ಲಿ. ಅಲ್ಲ ಅವಳು ಇಲ್ಲೇ ಹೊರಗಡೆ ವೆಲ್ಕಮ್ ಡ್ರಿಂಕ್ ಕೂಡ ಇಟ್ಟಿದ್ದಾರೆ. ಯಶು ವೆಲ್ಕಮ್ ಡ್ರಿಂಕ್ ಇದೆಯಲ್ಲ, ಇದೇ ಇರಬೇಕು. ಅದನ್ನು ಮಾಡ್ತೀಯಾನೆ ರೆಸಾರ್ಟ್ ಈಗ ರೀಚ್ ಆಗಿ ವೆಲ್ಕಮ್ ಡ್ರಿಂಕ್. ಲೆಟ್ಸ್ ಹ್ಯಾವ್ ಫನ್. ಹೆಂಗೆ ಗೊತ್ತಿಲ್ಲ, ಫಾಲೋ ಕ್ಯಾನ್ಸಲ್ ಮಾಡಿಬಿಟ್ಟರು. ಇದನ್ನ ಒಳಗಡೆ ನೋಡಿ, ನಾವು ಈಗ ತೋರ್ಸೋದು ಒಳಗಡೆ ಈ ಕಡೆ ಮಾಡೋದು ಚೇಸ್ ಮಾಡ್ತೀವಿ. ಈಗ ಅವಳು ಬರಲಿ ಬಾರೆ ಇರೇ ಒಂದು ನಿಮಿಷ. ಒಂದು ಎರಡು ನೆಂಪು ನೀರೇ ಕಣೆ, ಒಂಚೂರು ನಿಂಬೆಹಣ್ಣು ಮಿಕ್ಸ್ ಮಾಡಿದ್ರೆ. ಮಗಳಿಗಂತೂ ಸಿಕ್ಕಿದ್ದೇ ಚಾನ್ಸ್ ಆಗೋಯ್ತು. ಜ್ಯೂಸ್ ತಗೊಳ್ಳೋದು ಕುಡಿಯೋದು ಮಾಡ್ತಾ ಇದ್ಲು. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ವೆರೈಟಿ ಆಫ್ ಗೇಮ್ಸ್ ಇದೆ ಅಂತ. ತುಂಬಾ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ಗೇಮ್ಸ್ ಎಲ್ಲನೂ ಚೆನ್ನಾಗಿತ್ತು. ಬರ್ತೀನಿ. ಈಗ ನಾವಿಬ್ರು ಹೋಗ್ತಾ ಇದ್ದೀವಿ.
ಈ ಗೇಮ್ ಯಶು What? Talo. Sorry. ಏ ನಾನು ಹೋಗಲ್ಲ, ನಂಗೆ ಭಯ ಅದು. ಹೋಗು. ಅದು ಇದು ಸಕ್ಕತ್ತು ತಕ್ಷಣ ನನಗೆ ನಿಂಗೆ ಆಟ ಆಡಿಸ್ದೆ ಹೋಗೋದಿಲ್ಲ. ಏ ನಾನು ಬರಲ್ಲ. ಏ ಇಲ್ಲ ನಾ ಬರಲ್ಲ. ನಂಗೆ ಭಯ, ತಲೆ ಸುತ್ತೋದು. ನಾ ಬರಲ್ಲ. ಏ ಬೇಡ. ನನಗೆ ಈ ಗೇಮ್ ಅಂತೂ ಸಖತ್ ಭಯ ಆಗೋಯ್ತು. ಒಂಥರ ಮಿಕ್ಸಿ ಒಳಗಡೆ ಹಾಕಿ ರುಬ್ದಂಗೆ ಆಗೋಯ್ತು. ನಾನಂತೂ ಈ ಗೇಮಿಗೆ ಬರಲ್ಲ ಅಂತ ಹೇಳ್ತಾ ಇದ್ದೆ. ನಂಗೆ ತುಂಬ ಭಯ ಆಗ್ತಾಯಿತ್ತು. ಎಲ್ಲರೂ ತುಂಬ ಒತ್ತಾಯ ಮಾಡಿ ಕರ್ಕೊಂಡ್ರು. ತುಂಬ ಭಯ ಆಗೋಯ್ತು ಈ ಗೇಮ್ ಅಂತೂ. ನನ್ನ ಫ್ರೆಂಡ್ ಒಬ್ಬಳು ಪಾಪ ಕೆಳಗಡೆ ಇಳಿದ ತಕ್ಷಣ ಫುಲ್ ವಾಮಿಟ್ ಮಾಡ್ಕೊಂಡ್ಬಿಟ್ಲು. ಹುಷಾರು, ನಿಧಾನ ಹೋಗು. ನಿಧಾನ. ಹಾಗೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಕೂಡ ಸ್ವಲ್ಪ ಗೇಮ್ಸ್ ಇಟ್ಟಿದ್ರು. ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ಥರ ಚಿಕ್ಕ ಗೇಮ್ಸ್ ಎಲ್ಲ ಇಟ್ಟಿದ್ರು. ನನ್ನ ಮಕ್ಕಳು ಕೂಡ ಇಲ್ಲಿ ಗೇಮ್ಸ್ ಎಲ್ಲ ಆಡಿ ತುಂಬ ಎಂಜಾಯ್ ಮಾಡ್ತಾಯಿದ್ರು. ನೀವು ಮಕ್ಕಳನ್ನ ಕರ್ಕೊಂಡು ಬನ್ನಿ, ತುಂಬಾ ಖುಷಿ ಪಡ್ತಾರೆ ಇಲ್ಲಿ. ಇರು, ವೇಟ್. ಹಾಯ್ ಗೈಸ್, ಈಗ ನಾನು ಗೇಮ್ ಆಡಿ, ಈಗ ನಾನು ಗೇಮ್ ಆಟ ಹೋಗಿ ಏನಾದ್ರು ಮಾತಾಡು.
ನೋಡಿ ನೋಡಿ ಹಾಯ್ ಗೈಸ್ ಇದು ನಾನು ಗೇಮ್ ಆಡ್ತಿ ಬಾಯ್ ಇರು ಬೇಕು ಬರ್ತೀನಿ ಇರು ಅಲ್ಲಿಂದ ನಾನು ಆಯ್ತು ಆಮೇಲೆ ಅಲ್ಲಿ ಕರಿ ಆಗುತ್ತೆ ನನ್ನ ಮಗಳಿಗೆ ಜಿಪ್ ಲೈನ್ ಆಡಬೇಕಂತೆ, ಸೊ ಹಾಗಾಗಿ ಇಬ್ಬರು ಜಿಪ್ ಲೈನ್ ಆಡೋಣ ಅಂತ ಹೋಗ್ತಾ ಇದ್ದೀವಿ. ಹಿಡ್ಕೊ ಆಯ್ತಾ, ಇರು ಲಾಕ್ ಮಾಡಿ. ಹಾಂ ಅದಕ್ಕೆ ಇಟ್ಕೊಂಡ್ಬಿಡು ಆಯಿತಾ. ಅಲ್ಲಿ ಬಿಗ ಹಿಡ್ಕೊಳ್ಳಿ ಮೇಡಮ್ ಫೋನು. ಹಾಂ ಸರಿ ಆಯಿತು. ಕಾಲು ಬಿಡೋದಾ? ಕೂತ್ಕೊಳ್ಳಿ ಕಾಲ್ ಮೇಲೆ. ನನಗೆ ಈ ಜಿಪ್ ಲೈನ್ ಗೇಮ್ ಅಂತೂ ತುಂಬ ಇಷ್ಟ ಆಯಿತು. ಎಕ್ಸ್ಪೀರಿಯನ್ಸ್ ಅಂತೂ ಸೂಪರ್ ಆಗಿತ್ತು. ನಾನು 2 ಟೈಮ್ಸ್ ಈ ಗೇಮ್ನ ಆಡಿದೆ. ಇಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನೋಡಿ, ಇಲ್ಲಿ ಬಾ ಹೇಳು. ಚೆನ್ನಾಗಿತ್ತು, ಸೂಪರಾ? ಸೂಪರ್. ಆಮೇಲೆ ಈ ರೋಪ್ ಸೈಕ್ಲಿಂಗ್ ಕೂಡ ತುಂಬಾ ಖುಷಿ ಆಯಿತು ನನಗೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಇದು. ಗೇಮ್ನೆಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಬಂದ್ವಿ. ಇಲ್ಲಿ ನಾನ್ ವೆಜ್ ಹಾಗೂ ವೆಜ್ ಎರಡೂ ಇತ್ತು, ಯಾವ್ದು ಬೇಕಾದರೂ ತೊಗೊಳ್ಬೋದಿತ್ತು. ನಾವು ವೆಜ್ ಊಟನ ತೊಗೊಂಡ್ವಿ. ಎಲ್ಲನೂ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ. ಇಲ್ಲಿನ ಎಂಪ್ಲಾಯೀಸ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದರು ಎಲ್ಲರ ಜೊತೆ. ಹಾಗೆಯೇ ತುಂಬ ಹೈಜಿನಿಕ್ ಕೂಡ ಮೇಂಟೈನ್ ಮಾಡಿದರು. ಕಸ್ಟಮರ್ಸ್ನ ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು ಇಲ್ಲಿ. ನಮಗಂತೂ ತುಂಬಾ ಇಷ್ಟ ಆಯಿತು, ಖುಷಿ ಆಯಿತು. ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಊಟ ಕೂಡ ತುಂಬಾ ವೆರೈಟಿ ಆಗಿತ್ತು. ಊಟ ಎಲ್ಲನೂ ಫುಲ್ ಅನ್ಲಿಮಿಟೆಡ್ ಆಗಿತ್ತು, ಯಾರು ಎಷ್ಟು ಬೇಕಾದರೂ ಹಾಕ್ಕೊಂಡು ತಿನ್ಬೋದಿತ್ತು. ನಮಗಂತೂ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು ಇಲ್ಲಿ ಬಂದು. ಹಾಗೆ ನಾವು ಊಟನ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಕಡೆ ಗೇಮ್ ಆಡೋದಕ್ಕೆ ಮತ್ತೆ ಹೊರಟ್ವಿ. ಗೇಮ್ ಎಲ್ಲ ಮುಗಿದ ಮೇಲೆ ನಮಗೆ ಇಲ್ಲಿ ಸ್ನ್ಯಾಕ್ಸ್ ಕೂಡ ಕೊಟ್ಟಿದ್ದು. ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಈ ರೆಸಾರ್ಟ್ನ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.